ನಮಸ್ಕಾರ ಎಲ್ಲ ಮಾಧ್ಯಮಿಕರಿಗೆ ಅವರಿಗೆ ನಾನು ಧಾರವಾಡ ರಂಗಾಯಣದ ನಿರ್ದೇಶಕನಾಗಿ ನೇಮಿಸಿದ್ದು ಈಗ ಶ್ರಾವಣ ನಾಟಕೋತ್ಸವದ ಕಾರ್ಯಕ್ರಮವನ್ನು ಇಳಕಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಸಂಸ್ಕೃತಿ ಇಲಾಖೆ ಮಿನಿಸ್ಟರಾದಂಥ ಶಿವರಾಜ್ ತಂಗಡಿ ಸಾಹೇಬರ ಆಶ್ರಯದಂತೆ ನಾವು ರಕ್ತರಾತ್ರಿ ಕಿತ್ತೂರಿಗೆ ವಿರಚಿತ ವೀರಶೈವ ಗುರುಲಕ್ಷ್ಮಣ ನಾಟಕ ಹಾಗೂ ಮೂರು ರಂಗಾಯಣದ ಹತ್ತಾರು ನಾಟಕ ನಾವು ಇಲ್ಲಿ ಆಯೋಜಿಸಿ 2 ಮತ್ತು 3ನೇ ತಾರೀಕು ಕಾರ್ಯಕ್ರಮಗಳಿರ್ತವೆ. ನಾವೀಗಾಗಲೇ ಧಾರವಾಡದಲ್ಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳಿಗೆ ಹೇಳಿಕೆ ಕೊಡ್ತೀನಿ. ಇವತ್ತು ಕೂಡ ಇಲ್ಲಿ ನಾವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಈ ಆಯೋಜಿಸಿರುವ ಈ ಕಾರ್ಯಕ್ರಮ ಸತತ 2 ಮತ್ತು 3ನೇ ತಾರೀಕು ಇಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ನಾವು ನಮ್ಮ ಕಡೆಯಿಂದ ನಮ್ಮ ರಂಗಾಯಣದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀವಿ. ನಮ್ಮ ರಂಗ ಸಮಾಜದ ಸದಸ್ಯರು ಶ್ರೀಯುತ ಮಹಾಂತೇಶ್ ಗಜೇಂದ್ರಗಢ ಇವರು ಕೂಡ ನಮ್ಮ ಜೊತೆಗಿರ್ತಾರೆ ಅಂದರೆ ಸರ್ಕಾರ ಅವ್ರನ್ನೂ ಕೂಡ ರಂಗ ಸಮಾಜದ ಸದಸ್ಯರಂತ ನೇಮಕ ಮಾಡಿದ್ದಾರೆ. ಹಾಗಾಗಿ ನಾನು ನೇಮಕಾತಿಗೂ ಕೂಡ ನನ್ನ ಅಣ್ಣನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಇವತ್ತು ಕೂಡ ಇಳಕಲ್ನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕಾಗಿ ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ರಗಿ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇಳಕಲ್ ಇವ್ರನ್ನ ನಾವು ಸಾನ್ನಿಧ್ಯ ಮಾಡಿದ್ದೀವಿ. ಹಾಗೂ ಶಿವರಾಜ್ ತಂಗಡಿಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ, ಹಾಗೆ ವಿಜಯಾನಂದ ಕಾಶ್ಯಪ್ನವರು ಮಾನ್ಯ ಶಾಸಕರು ಅವರು ಕೂಡ ಇಷ್ಟ ಮಾಡಿದ್ದೀವಿ. ಹಾಗೂ ನಾನು ಡಾಕ್ಟರ್ ಕಾಳಿಕೋಟಿ ರಂಗಾಯಣ ನಿರ್ದೇಶಕ, ಮಲ್ಲಿಕಾರ್ಜುನ್ ಕಡ್ಕೋಳ್ ಅಂತ ವೃತ್ತಿ ರಂಗಾಯಣದ ನಿರ್ದೇಶಕರು ಕೂಡ ಆಗಮನ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಉಪಸ್ಥಿತಿಗಳನ್ನು ಮಾಡಿದ್ವಿ. ಶ್ರೀ KH ಚೆನ್ನೂರು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗ, ರಂಗ ಸಮಾಜ ಸದಸ್ಯರು ಬರಬೇಕಾಗಿತ್ತು. ಇವತ್ತು ಪ್ರೆಸ್ ಮೀಟ್ಗೆ ಕಾರ್ಯಕ್ರಮ ಆಗಮಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀ ಶಶಿಧರ್ ಬಾರಿಘಾಟ್ ಬೆಂಗಳೂರು, ರಾಜಪ್ಪ ದಳವಾಯಿ ಮೈಸೂರು, ಡಾಕ್ಟರ್ K ರಾಮಕೃಷ್ಣಯ್ಯ ಬೆಂಗಳೂರು, ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಬೆಂಗಳೂರು, ಶ್ರೀ HS ಸುರೇಶ್ ಬಾಬು ಮೈಸೂರು, ಶ್ರೀ ಡಿಂಗ್ರಿ ನರೇಶ್ ರಾಯಚೂರು, K ಬನ್ನಟ್ಟಿ ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಬರ್ತಾರೆ. ನಾವು ಆಯೋಜಿಸಿರೋ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ನಿಮ್ಮ ಪಕ್ಕದ ಬಿಜಾಪುರ ಜಿಲ್ಲೆಯವನಾದ ನಾನು ರಂಗಾಯಣಕ್ಕೆ ನಿರ್ದೇಶನ ಆಗಿ ಬಂದು ನನಗೂ ಕೂಡ ಭಾಳ ಸಂತೋಷವಿದೆ. ಮತ್ತು ಮೇಲಾಗಿ ಜವಾಬ್ದಾರಿಯೂ ಕೂಡ ಅಷ್ಟೇ ಭಾಳ. ಧಾರವಾಡದ ರಂಗಾಯಣಕ್ಕೆ ಒಬ್ಬ ನಿರ್ದೇಶಕನಾಗೋದು ಅಂದರೆ ಅದು ಕತ್ತಿ ಮೇಲೆ ಕತ್ತಿ ಮೇಲೆ ಪ್ರಯಾಣ ಮಾಡಿದಂಗೆ ಭಾಳ. ಯಾಕಂದರೆ ಅಂಥ ಸಾಹಿತಿಗಳು, ಸಂಗೀತಗಾರರು ಮತ್ತು ಕಥೆಗಾರರು ಭಾಳಷ್ಟು ಜನ ಹವ್ಯಾಸಿ ಕಲಾವಿದರು. ನಮ್ಮ ಉದ್ದೇಶನೇ ಏನಪ್ಪ ಅಂತಂತಂದರೆ, ನಾವು ರಂಗಾಯಣಕ್ಕೆ ನಿರ್ದೇಶಕರಾಗ ಆಯ್ಕೋದ ಮೇಲೆ ಮೊದಲೇದ್ದು ಗ್ರಾಮೀಣ ಕಲಾವಿದರ ಕಡೆ ಲಕ್ಷ್ಯ ಕೊಡಬೇಕು, ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕೋದು. ಮತ್ತು ನನಗೆ ಸಂಬಂಧಪಟ್ಟದ್ದು 7 ಜಿಲ್ಲೆ: ಹಾವೇರಿ, ಗದಗ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಧಾರವಾಡ. ಈಗಾಗಲೇ 7 ಜಿಲ್ಲೆ ಪ್ರವಾಸ ನಾನು ಶುಭಾರಂಭ ಮಾಡಿದ್ದೇನೆ. ಮೊದಲನೇ ಜಿಲ್ಲೆ ಹಾವೇರಿ ಜಿಲ್ಲೆ ಪ್ರವಾಸ ಮುಗಿಸಿದ್ದೀನಿ. ಇನ್ನು ಉಡುಪಿ ಜಿಲ್ಲೆ ಪ್ರವಾಸ ಮಾಡಿ ನಾನು ಗ್ರಾಮೀಣ ಪ್ರತಿಭೆಗಳನ್ನು ಹಾಗೂ ಗ್ರಾಮೀಣ ಕಲಾವಿದರನ್ನ, ರಂಗಾಸಕ್ತರನ್ನ ಕೂಡಿ ಹಾಕಿಕೊಂಡು ಸಭೆ ಸಮಾಲೋಚನೆಗಳನ್ನು ಮಾಡ್ತಾಯಿದ್ದೀನಿ. ಅಂದರೆ ಕಲಾವಿದರ ಏನು ಬೇಕು, ಕಲಾವಿದರ ಸರ್ಕಾರದಿಂದ ಏನು ಸಹಕಾರ ಸಿಗುತ್ತೆ, ಮತ್ತು ನಮ್ಮ ಆ ರಂಗಾಯಣದ ಬಯಲಾದ ಮೂಲಕ ನಾವು ಅವ್ರಿಗೇನು ಸಹಾಯ ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕಾದ ಕೆಲಸ ನಮ್ಮದು.